ಹೆಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಪ್ರಕಾರ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಈ ರೀಡಿಂಗ್ ಅನ್ನೋದು 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಏನಾದರೂ ಆಗಿದ್ರೆ, ಮಾತುಕತೆ ನಿಂತೋಗಿದ್ರೆ ಅಥವಾ ಮಾತುಕತೆ ಅನ್ನೋದು ಕಡಿಮೆ ಆಗಿದ್ರೆ, ಗ್ಯಾಪ್ ಏನಾದರೂ ಬಂದಿದ್ರೆ, ಸಪ್ರೇಷನ್ ಏನಾದರೂ ಬಂದಿದ್ರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಬಟ್ ಅವ್ರು ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನೋಡೋಣ. ಈ ವ್ಯಕ್ತಿ ಮೇಲ್ ಆಗಿರಬಹುದು ಅಥವಾ ಫೀಮೇಲ್ ಆಗಿರಬಹುದು. ತುಂಬ ಟೈಮಿಂದ ಇವರ ಪ್ರೀತಿಯನ್ನು ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರಬಹುದು ಅಥವಾ ತುಂಬ ಸೆಲ್ಫ್ ಕಂಟ್ರೋಲ್ ಇರುವ ವ್ಯಕ್ತಿ ಆಗಿರ್ಬೋದು. ಅಂದರೆ ಇವರ ಫೀಲಿಂಗ್ಸನ್ನು ಇವರು ತೋರಿಸ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳೋದಿಲ್ಲ, ಹೊರಗಡೆ ತೋರಿಸೋದಿಲ್ಲ. ನಿಮಗೆ ಒಳಗೊಳಗಡೆ ಮನಸ್ಸಿನ ಒಳಗಡೆ ಹೈಡ್ ಮಾಡಿಕೊಳ್ಳುವಂತಹ ವ್ಯಕ್ತಿ ಕೂಡ ಇರ್ಬೋದು. ಅಂದರೆ ತುಂಬ ಫೀಲಿಂಗ್ಸ್ಗಳಿರಬಹುದು, ಅದೆಲ್ಲವನ್ನು ಶೇರ್ ಮಾಡ್ಕೊಳ್ಳದೆ ಇರಬಹುದು, ಹೈಡ್ ಮಾಡಿಕೊಳ್ಳುವ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ಇವರ ಮನಸ್ಸಿನಲ್ಲಿ ಒಂದು ಸಲ ಪ್ರೀತಿ ಅನ್ನೋದು ಬಂದಿದೆ, ಅದು ಸುಲಭವಾಗಿ ಹೋಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿರಲಿ, ಎಷ್ಟೇ ಪ್ರಾಬ್ಲಮ್ಸ್ಗಳು ಬಂದಿರಲಿ, ಮಾತುಕತೆ ಎಷ್ಟೇ ಕಡಿಮೆ ಆಗಿರಲಿ ಅಥವಾ ಇಬ್ಬರೂ ಕೂಡ ಎಷ್ಟೇ ಸಿಟ್ ಮಾಡ್ಕೊಂಡಿರಲಿ, ಈ ಪರ್ಸನ್ ಎಷ್ಟೇ ನಿಮ್ಮನ್ನು ಇಗ್ನೋರ್ ಮಾಡಿರಲಿ, ನಿಮ್ಮನ್ನು ಎಷ್ಟೇ ದೂರ ಇಡೋದಕ್ಕೆ ಟ್ರೈ ಮಾಡಲಿ, ಎಷ್ಟೇ ಅವರು ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಳ್ಳಿ, ಪ್ರತಿದಿನ ಪ್ರತಿ ರಾತ್ರಿ ಅವರ ಹೃದಯದಲ್ಲಿ ನೀವೇ ಇರ್ತೀರ. ಅಂದರೆ ನಿಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ, ಅಲ್ಲಿ ಕಾಣಿಸೋದು ನೀವು ಮಾತ್ರ. ಇವರು ಪ್ರೀತಿ ಇಲ್ಲ ಅಂತ ನಟಿಸ್ಬೋದು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಬಹುದು. ಮನಸ್ಸಿನ ಒಳಗಡೆ ಒಂದು ಸಾಫ್ಟ್ ಕಾರ್ನರ್ ನಿಮಗಾಗಿ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಇಮೋಷ್ನಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ ಇವರ ಮನಸ್ಸಿನಲ್ಲಿ. ನಿಮ್ಮ ಪ್ರೆಸೆನ್ಸ್ ಇವ್ರಿಗೆ ರಿಯಲ್ ಆಗಿ ಫೀಲ್ ಆಗ್ತಾ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಇವರಿಂದ ಸಾಧ್ಯ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ ತುಂಬ ಒರಟಾಗಿ ಬಿಹೇವ್ ಮಾಡ್ತಾರೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಲ್ಲ ಈ ಪರ್ಸನ್ಗೆ, ನನ್ನ ಫೀಲಿಂಗ್ಸ್ಗೆ ರೆಸ್ಪಾನ್ಸ್ ಮಾಡೋಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಅದರಿಂದ ನಿಮಗೆ ಈ ಪರ್ಸನ್ ಮೇಲೆ ಸಿಟ್ಟು ಬರ್ತಾ ಇರಬಹುದು, ನಿಮಗೆ ಹರ್ಟ್ ಆಗ್ತಾ ಇರಬಹುದು. ಬಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ತುಂಬ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಇದೆ. ಅದನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ಒಂದು ರಿಯಲೈಸ್ ಆಗ್ತಾ ಇದೆ ಇವ್ರಿಗೆ. ಅಂದರೆ ನನಗೆ ಪ್ರೀತಿ ಇದೆ, ಇದನ್ನು ಹೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವರ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾರೆ. ಅಂದರೆ ಕೆಲವರು ಅಂದ್ಕೊಳ್ತಾರೆ ಓಪನ್ಲಿ ಹೇಳಬೇಕು, ಎಲ್ಲ ವಿಷಯವನ್ನು ರಿವೀಲ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಬಟ್ ಎಷ್ಟೇ ಫೀಲಿಂಗ್ಸ್ ಇದ್ದರೂ ಇವರ ಯಾವುದೋ ಒಂದು ರೀಸನ್ನಿಂದ, ಯಾವುದೋ ಒಂದು ಸಿಚುವೇಶನ್ನಿಂದ ಆಗಿರ್ಬೋದು, ಅದನ್ನು ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಅವರ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ತಾ ಇರೋ ರೀತಿ ಕೂಡ ಪ್ರೆಸೆಂಟ್ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ, ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಲೈಫ್ನಲ್ಲಿ ಪಾಸ್ಟ್ ರಿಲೇಷನ್ಶಿಪ್ ಇರಬಹುದು. ಆ ಪಾಸ್ಟ್ ರಿಲೇಷನ್ಶಿಪ್ಪಿಂದ ಚೀಟ್ ಆಗಿರಬಹುದು, ಇಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು. ಅದರಿಂದ ಈ ಪರ್ಸನ್ ತುಂಬ ಹರ್ಟ್ ಆಗಿರಬಹುದು. ಹಾಗಾಗಿ ಕೂಡ ಈ ಪರ್ಸನ್ ಇವರ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಳ್ತಾ ಇರಬಹುದು. ಅಂದರೆ ಮತ್ತೆ ಹರ್ಟ್ ಆಗಬಾರ್ದು ಅನ್ನೋ ಫಿಯರ್ ಇರಬಹುದು. ಪಾಸ್ಟ್ ಪರ್ಸನ್ ಎನರ್ಜಿ ಕೂಡ ಇವರ ಮನಸ್ಸಿನಲ್ಲಿ ಇರಬಹುದು. ಆ ಭಯದಿಂದ, ಆ ಚೀಟ್ ಆಗಿರೋ ಭಯದಿಂದ ಕೂಡ ಇವರ ಎಮೋಷನ್ಸನ್ನು, ಇವರ ಫೀಲಿಂಗ್ಸನ್ನು ಹೈಡ್ ಮಾಡ್ಕೊಳ್ತಾ ಇರಬಹುದು. ಅಥವಾ ಈ ಪರ್ಸನ್ಗೆ ನಿಮ್ಮ ಜೊತೆಯೇ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಾತುಕತೆ ನಡೆದಿರಬಹುದು, ಯಾವುದಾದ್ರೂ ಮಾತುಕತೆಯಿಂದ ಯಾವುದಾದ್ರೂ ಪ್ರಾಬ್ಲಮ್ಸ್ ಶುರು ಆಗಿರಬಹುದು, ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರ್ಬೋದು. ಇದರಿಂದ ಕೂಡ ನೀವು ಹರ್ಟ್ ಆಗಿರ್ಬೋದು ಅಥವಾ ಈ ಪರ್ಸನ್ ಕೂಡ ಹರ್ಟ್ ಆಗಿರ್ಬೋದು. ಅದೆಲ್ಲದರಿಂದ ಕೂಡ ಈ ಪರ್ಸನ್ ಅವರ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಳದೆ ಇರಬಹುದು. ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ನಿಮ್ಮ ಬಗ್ಗೆ ಅದನ್ನು ಹೇಳ್ಕೊಳ್ಳದೆ ಇರಬಹುದು. ಬಟ್ ಇವ್ರಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ನೀವು ಬೇರೆ ಯಾರಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ನೀವು ಬೇರೆ ಯಾರ ಜೊತೆನಾದರೂ ಖುಷಿಯಾಗಿದ್ದರೆ ಈ ಪರ್ಸನ್ಗೆ ಜಲಸಿ ಫೀಲ್ ಆಗುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಓವರ್ ಥಿಂಕಿಂಗನ್ನು ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅದನ್ನು ಇವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ. ಮನಸ್ಸಿನ ಒಳಗಡೆ ಸಫರ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ನೀವು ಇವ್ರ ಜೊತೆ ತುಂಬ ಖುಷಿಯಾಗಿರಬೇಕು,
ನಗ್ನಗ್ತಾ ಇರಬೇಕು, ನನ್ನ ಲೈಫ್ನಲ್ಲಿ ಇವರ ಪ್ಲೇಸ್ ಇರಬೇಕು, ಇವ್ರು ನನ್ನ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ರಿಲೇಟಿವ್ಸ್ ಜೊತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಖುಷಿಯಾಗಿರೋ ರೀತಿ ಫೋಟೋ ಹಾಕಿದಾಗ ಅಥವಾ ಇವರು ನಿಮ್ಮನ್ನು ನೋಡಿದಾಗ, ಎಲ್ಲಾದರೂ ನೀವು ಖುಷಿಯಾಗಿರೋದನ್ನು ಇವ್ರು ನೋಡಿದಾಗ ಇವ್ರು ಅಂದ್ಕೊಳ್ತಾರೆ, ನನ್ನ ಜೊತೆ ಇದ್ದರೂ ಇವರು ಇಷ್ಟು ಖುಷಿಯಾಗಿರಬೇಕು, ಇಷ್ಟು ಹ್ಯಾಪಿಯಾಗಿರಬೇಕು, ನನ್ನ ಜೊತೆ ಇದ್ದಾಗ ಕೂಡ ನಗ್ನಗ್ತಾ ಇರಬೇಕು ಅನ್ನೋ ರೀತಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ, ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬರ್ತಾ ಇರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ಸ್ ಅನ್ನೋದು ಆ ರೀತಿ ಕ್ರಿಯೇಟ್ ಆಗಿರ್ಬೋದು. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಾಚ್ ಮಾಡ್ತಾ ಇರಬಹುದು, ನಿಮ್ಮ ಸ್ಟೋರೀಸ್, ಪೋಸ್ಟ್ ನೋಡ್ತಾ ಇರ್ಬೋದು, ಸ್ಟೇಟಸ್ ನೋಡ್ತಾ ಇರ್ಬೋದು, ನಿಮ್ಮ DP ಎಲ್ಲವನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ನೀವು ಹ್ಯಾಪಿ ಆಗಿದ್ದೀರಾ ಅನ್ನೋದನ್ನು ನೋಡಿ ಒಳಗೊಳಗಡೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇವರಿಗೂ ಅನ್ನಿಸ್ತಾ ಇದೆ, ನನ್ನ ಲೈಫ್ನಲ್ಲಿ ಇವರಿದ್ದರೆ ಇದೇ ರೀತಿ ಹ್ಯಾಪಿ ಆಗಿರಬೇಕು ಅನ್ನೋ ರೀತಿ ಇವರ ಫೀಲಿಂಗ್ಸ್ ಇದೆ. ಕೆಲವೊಂದು ಸಿಚುವೇಷನ್ನಲ್ಲಿ, ಕೆಲವೊಂದು ಟೈಮ್ನಲ್ಲಿ ಇವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು, ನಿಮ್ಮಿಂದ ದೂರ ಇರೋದಕ್ಕೆ ಟ್ರೈ ಮಾಡಬಹುದು. ಆದರೆ ಟ್ರುತ್ ಏನು ಅಂದರೆ ಅವರ ಮನಸ್ಸಿನಲ್ಲಿ ನೀವೇ ತುಂಬಿಕೊಂಡಿದ್ದೀರಾ, ಅವರ ಹೃದಯದಲ್ಲಿ ನೀವೇ ಇದ್ದೀರಾ. ಈ ಪರ್ಸನ್ಗೆ ನಿಮ್ಮ ಮೇಲೆ ಲವ್ ಅನ್ನೋದು ಕೂಡ ಜಾಸ್ತಿ ಇದೆ. ಬಟ್ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು, ಮಾತಿನ ನಡುವೆ ಜಗಳ ಅನ್ನೋದು, ಇಬ್ಬರಿಗೂ ಹರ್ಟ್ ಆಗಿರುವ ಸಿಚುವೇಶನ್ ಕೂಡ ಬಂದಿರಬಹುದು. ಅದರಿಂದ ಈ ಪರ್ಸನ್ ಎಮೋಷ್ನಲ್ ಪೈನ್ನಲ್ಲಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಮತ್ತೆ ಇವರು ಹರ್ಟ್ ಆಗಬಾರ್ದು ಅನ್ನುವಂತಹ ಫಿಯರ್ ಕೂಡ ಇವರ ಮನಸ್ಸಿನಲ್ಲಿದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅನ್ನೋದನ್ನು ನೋಡೋದಾದರೆ, ಈ ಪರ್ಸನ್ ಫೀಲಿಂಗ್ಸ್ ರಿಯಲ್ ಆಗಿದ್ದರೆ ಅದಕ್ಕೆ ಟೈಮ್ ಬೇಕು, ಫೋರ್ಸ್ ಮಾಡಬೇಡಿ. ಕ್ಲಾರಿಟಿ ಬಂದಾಗ ಸತ್ಯ ಅನ್ನೋದು ಏನಿದೆ, ಅವರ ಮನಸ್ಸಿನಲ್ಲಿ ಯಾವ ಫೀಲಿಂಗ್ಸ್ ಇದೆ ಅದಾಗೆ ಹೊರಗಡೆ ಬರುತ್ತೆ, ಅಥವಾ ಈ ಪರ್ಸನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು. ಬಟ್ ಈ ಪರ್ಸನ್ನ ಎನರ್ಜಿಯ ಪ್ರಕಾರ ನೋಡೋದಾದರೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಅವ್ರು ಹೈಡ್ ಮಾಡ್ಕೊಳ್ತಾ ಇರಬಹುದು, ಬಟ್ ಫೀಲಿಂಗ್ಸ್ ಅನ್ನೋದು ನಿಜ ಆಗಿದೆ, ಜೆನ್ಯೂನ್ ಆಗಿದೆ, ಸತ್ಯವಾದ ಪ್ರೀತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿಯನ್ನು ಕಾಮ್ ಆಗಿಡಿ, ಟೈಮ್ ಅನ್ನೋದು ಎಲ್ಲವನ್ನ ಸರಿ ಮಾಡುತ್ತೆ, ಎಲ್ಲವನ್ನ ಕ್ಲಿಯರ್ ಮಾಡುತ್ತೆ ಅನ್ನೋ ರೀತಿ ನಿಮಗೆ ಗೈಡೆನ್ಸ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಿಂದ, ಈ ಎನರ್ಜಿಯಿಂದ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.